ಪ್ರಸಾದ್ ಲ್ಯಾಬ್ಗೆ ಹೋಗಿ ನೀವು ಒಂದು ಅಗ್ರಿಮೆಂಟ್ ಮಾಡಿಕೊಂಡು ಇಮಿಡಿಯಾಗಿ ರೋಲ್ ಇಮಿಡಿಯಾಗಿ ಇಸ್ಕೊಂಡೇ ಬಿಟ್ಟೆ ಅಲ್ಲಿಂದ. ಇದೇ ಯಾಕೆ ಮೈಂಡ್ ಯಾರು ಚೇಂಜ್ ಗಿಟ್ ಆಗ್ಬಿಟ್ಟು ಅಂತಂದ್ಬಿಟ್ಟು ರೀಲ್ ಎತ್ಕೊಂಡು ಬಂದೇ ಬಿಟ್ಟೆ. ತಂದು ನಂದೇ ಹೋಟ್ಲಾಗ ಇಟ್ಕೊಂಬಿಟ್ಟೆ. ಅಮ್ಮನಿಗೆ ಹೇಳಿದೆ, ನೋಡಪ್ಪ ಫಸ್ಟು ಏನು ಬೇಕೋ ಊಟ ಬಂದಾಯಿತು, ಇನ್ನು ಸಾಂಬಾರ್ಲಾದ್ರೂ ತಿನ್ಬೋದು, ನೀರಾದ್ರು ತಿನ್ಬೋದು, ಊಟ ಬಂದೈತೆ ಅಂದೆ. ಮಿಕ್ಕಿದ್ದೆಲ್ಲ ಹೆಂಗೆ ಮಾಡ್ತೀಯ ಅಂದರು. ಡೋಂಟ್ ವರಿ ಅಂತ ಬಸಂತ್ ಕುಮಾರ್ ಪಾಟೀಲ್ ಸರ್ ಹತ್ರ ಹೋದೆ. ಅವರು ಮಾಂಗಲ್ಯ ಭಾಗ್ಯ ಪಿಕ್ಚರ್ಗೆಲ್ಲ ನಾನು ಪ್ರೊಡಕ್ಷನ್ ಬಾಯ್. ಆವಾಗ ಅವತ್ತು ಹೋದೆ, 1 ಮಂತ್ ಆಗುತ್ತಲ್ಲ ಅವ್ರ ಹೀರೋ ಅವರು ಆ ಮಾಂಗಲ್ಯ ಭಾಗ್ಯ ಹೀರೋ. ಆವಾಗ ಅವ್ರಿಗೆ ನಾನು ಭಾಳ ಎಂಕರೇಜ್ ಮಾಡ್ತಾಯಿದ್ದೆ. ಏನಣ್ಣ ಆಮೇಲೆ ಸಾಂಗು ಆಸೆಯ ಭಾವ, ಹೌದು ಆ ಸಾಂಗ್ ಬಗ್ಗೆ ಅವ್ರಿಗೆ ಏನು ಇಲ್ಲಿಂದ ವರ್ಣಿಸಿ ಈ ಒಂದು ಪಿಕ್ಚರ್ ಸಾಕೋಣ ನಿಮ್ಮ ಪಿಕ್ಚರ್ ಹಿಟ್ ಆಗೋಕ್ಕೆ ಅಂತ ಹೇಳಿದ್ದೆ. ಅದೇ ಥರ ಆ ಪಿಕ್ಚರ್ ಸೂಪರ್ ಹಿಟ್ ಆಗಿತ್ತು. ಹೌದು. ಅದಕ್ಕೆ ಅವರು ನನ್ನ ಕಂಡ್ರೆ ಏನೋ ಒಂಥರ ಪ್ರೀತಿ. ಒಂದು ನಮಸ್ಕಾರ ಅಂದೆ. ಎಲ್ಲಪ್ಪ ನೀನು ಎಲ್ಲಿದ್ದೆ, ನೀನು ಕಾಣಲೇ ಇಲ್ಲ. ಹಂಗೆ ಇಲ್ಲ ನಾನು ಬಾಂಬೆಗೆ ಹೋಗಿದ್ದೆ. ಹಂಗೆ ಈಗ ಏನು ಮಾಡ್ತಾ ಇದೆಯಾ? ನಾನು ಪಿಕ್ಚರ್ ಡೈರೆಕ್ಷನ್ ಮಾಡ್ತಾಯಿದ್ದೀನಣ್ಣ. ಡೈರೆಕ್ಷನ್ ಮಾಡ್ತಾ ಇದೆಯಾ? ಅವನಣ್ಣ ಈಗ ಕ್ಯಾಮ್ರಾನ ನಾನೇ ಪಿಕ್ಚರ್ ಪ್ರೊಡ್ಯೂಸ್ ಮಾಡ್ತಾಯಿದ್ದೀನಣ್ಣ. ನಮ್ಮ 3 ಜನ ಪಾರ್ಟ್ನರ್ಸ್. ಅಯ್ಯೋ ಏನೋ ದುಡ್ಡೆಲ್ಲಿಂದ ಬಂತು ಇಷ್ಟು ದುಡ್ಡು ಅಂದರೆ, ನನಗೂ ಸ್ವಲ್ಪ ಕೊಡೋ ಫೈನಾನ್ಸು ಅಂದರು. ಇಲ್ಲಣ್ಣ ನಿಮಗೆಲ್ಲ ನಾವು ಆಗುತ್ತೇನಣ್ಣ, ನಿಮ್ಮಿಂದ ಒಂದು ಹೆಲ್ಪ್ ಆಗಬೇಕಣ್ಣ ಅಂದೆ. ಏನಾಗಬೇಕು ನನ್ನ? ನೋಡಿಣ್ಣ 10 ರೋ ಫಿಲ್ಮ್ ಕೊಟ್ಟಿದ್ದಾರೆ ಯಜಮಾನ್ರು ಪ್ರಸಾದ್ ಲ್ಯಾಬಿಂದ, ತಂದು ರೂಮಲ್ಲಿ ಇಟ್ಟಿದ್ದೀನಿ. ಫುಲ್ ಎಂಕರೇಜ್ ಮಾಡ್ತಾಯಿದ್ದಾರೆ ನನಗೆ. ನಿಮ್ಮಿಂದ ನನಗೆ 10 ದಿನಕ್ಕೆ ಕ್ಯಾಮ್ರಾ ಕೊಡಬೇಕು, ಬಾಡಿಗೆಗೆ ಲೈಟು ಜನರೇಟು ಕ್ಯಾಮ್ರಾ ಕೊಡಬೇಕು. 10 ದಿನ ಆದಮೇಲೆ ನೆಕ್ಸ್ಟ್ ಶೆಡ್ಯೂಲ್ ಹೋಗುವಾಗ ನಿಮ್ಮ ಪೇಮೆಂಟ್ ನಾನು ಕೊಟ್ಬಿಡ್ತೀನಿ. ಅಷ್ಟೇ ತಾನೇ, ತೊಗೊಂಡೋಗು. ಆಗ ಅವರು ಬ್ರದರ್ ಒಬ್ರು ಇದ್ರು, ಇನ್ನೊಬ್ರು ಪಾಟೀಲ್ ಅಂತ. ಜನಾರ್ದನ್ ಎಷ್ಟೇ ತಾನೇ ಶೂಟಿಂಗ್ ಮಾಡ್ತೀಯಾ ಅಣ್ಣ? ನಾಳೆ ಬಂದು ಡೇಟ್ ಹೇಳ್ತೀನಿ ಅಣ್ಣ ಅಂದೆ. 10 ದಿನ ಶೂಟಿಂಗ್ ಕ್ಯಾಮ್ರಾ ಫಿಕ್ಸ್ ಆಗೋಯ್ತು. ಫಿಲ್ಮ್ ಸಿಕ್ತು, ಕ್ಯಾಮ್ರಾ ಸಿಕ್ತು, ಊಟದ ವ್ಯವಸ್ಥೆ ಆಯಿತು, ಸಿಕ್ತು, ₹1,000 ಸಿಕ್ಕೋದು ಆಯಿತು. ಇನ್ನು ಯೋಚನೆ ಮಾಡಿದೆ, ನೆಕ್ಸ್ಟ್ ಇನ್ನೇನು ಮಾಡಬೇಕು. ಒಟ್ಟಿನಲ್ಲಿ ಗಾಂಧಿನಗರಕ್ಕೆ ಅನೌನ್ಸ್ಮೆಂಟ್ ಕೊಡುವಾಗ ಎಲ್ಲರೂ ಶಾಕ್ ಆಗಬೇಕು ಅಂತ ಥಿಂಕ್ ಮಾಡಿದೆ. ಕೂತ್ಕೊಂಡು ಯೋಚನೆ ಮಾಡಿ ಫಸ್ಟು ದಿನೇಶ್ ಹತ್ರ ಹೋದೆ. ದಿನೇಶ್ ಅಣ್ಣ ಈ ಕತೆ ಎಲ್ಲ ಹೇಳಿದೆ. ತುಂಬ ಚೆನ್ನಾಗಿದೆ ಆ ಕತೆ. ಯಾರು ಡೈರೆಕ್ಟ್ರು? ನಾನೇ ಅಣ್ಣ. ನೀ ಡೈರೆಕ್ಷನ್ ಮಾಡ್ತೀಯಾ? ಮಾಡು ಏನಂತ ಅದರಲ್ಲಿ, ನೀನು ಪ್ರೊಡಕ್ಷನ್ ಬಾಯಿಂದ ಮುಂದೆ ಎಷ್ಟೋ ವರ್ಷದಿಂದ ನಾನು ನೋಡ್ತಾ ಇದ್ದೀನಲ್ಲ, ಮಾಡು ಸಂತೋಷ. ಕ್ಯಾಮ್ರಾ ನಾನೇನ ಮಾಡು. ಪ್ರೊಡ್ಯೂಸರು ಅಣ್ಣ ನಾವು ನಮ್ಮ ಫ್ರೆಂಡ್ಸ್ ಅಣ್ಣ, ಮಾಡಿರಿ ಸಂತೋಷ ಅಣ್ಣ. ನಿಮ್ಮಿಂದ ನಮಗೊಂದು ಹೆಲ್ಪು. ಏನಪ್ಪ ಹೆಲ್ಪು ಅಣ್ಣ? 10 ದಿನದಲ್ಲಿ ಶೂಟಿಂಗು, 5 ದಿನದಲ್ಲಿ ನಿಮ್ಮ ವರ್ಕ್ ಇದೆ. ಅದರ 5 ದಿನ ನೀವು ಬಂದು ಆಕ್ಟ್ ಮಾಡ್ತೀರಾ. ದಯವಿಟ್ಟು ದುಡ್ಡು ನೆಕ್ಸ್ಟ್ ಶೆಡ್ಯೂಲ್ ಮಾಡೋವಾಗ ನಿಮ್ಗೆ ಕೊಟ್ಬಿಡ್ತೀನಪ್ಪ. ಇವಾಗ ದುಡ್ಡಿಲ್ಲ. ಅಷ್ಟೇ ತಾನೇ ಮಾಡಿ ಹೋಗಿ ಸೈನ್ ಮಾಡೋಣ. ಅಗ್ರಿಮೆಂಟ್ ಸೈನು. ಅಭಿನಯ ಹತ್ರ ಹೋದೆ. ಆಗ ತಾನೇ ಅನುಭವ ಸೂಪರ್ ಹಿಟ್ ಆಗಿತ್ತು. ಹೌದು. ಅಭಿನಯ ಹತ್ರ ಹೋಗಿ ಅವರಮ್ಮ ತಾಯಿ ಕಥೆಯೆಲ್ಲ ಕೇಳ್ಬಿಟ್ಟು ತುಂಬ ಖುಷಿಯಾದರು. ಆಯಿತು ನಮ್ಮ ಹುಡುಗಿ ಮಾಡ್ತಾಳೆ, ಸೈನ್ ಮಾಡಮ್ಮ ಅಂತ ಮಾಡಿಸಿದ್ರು. ಅಮ್ಮ 11 ದಿನ ಆದಮೇಲೆ ದುಡ್ಡು ಸ್ಟಾರ್ಟಿಂಗಲ್ಲಿ ಏನೂ ಇಲ್ಲಮ್ಮ, ನಿಮ್ಮ ಕೈಯಿಂದ ₹1 ಕೊಡಿ ಸರ್ ಸಾಕು ಅಂದರು. ₹1 ಏನೋ ಕೊಟ್ಟೆ, ₹11 ಏನೋ ಕೊಟ್ಟೆ. ಅದೇ ಸಾಕು ಸರ್, ಆಮೇಲೆ ನೋಡ್ಕೊಳ್ಳೋಣ ಅಂತ ಹೇಳಿದ್ರು. ಒಳ್ಳೆಯವರು. ಅದಾಯಿತು. ಉಮಾಶ್ರೀ ಅಂತ ಹೋದೆ. ಉಮಾಶ್ರೀ ಆಗ ಎಲ್ಲೋ ಒಂದು ಕಡೆ ಜಾಗದಲ್ಲಿ ಕೂತ್ಕೊಂಡವ್ರೆ. ಸರಿಯಾಗಿ ಕತೆ ಹೇಳಿದ್ರೆ ಏನೋ ಒಂಥರ ಕಟ್ ಮಾಡ್ತಾವ್ರೆ. ನೆಗ್ಲೆಕ್ಟ್ ಮಾಡಿಬಿಟ್ರು ಕಂಪ್ಲೀಟು. ನೆಗ್ಲೆಕ್ಟ್ ಮಾಡಿದ್ಮೇಲೆ ಅವನು ಪ್ರಸಾದ್ ಅಂತ ಒಬ್ಬ ಅಸಿಸ್ಟೆಂಟ್ ಡೈರೆಕ್ಟರ್ ಇದ್ದ, ಈಗ ನಾನು ಪಿಕ್ಚರ್ ಜೊತೆ ಮಾಡಿದ. ಆತನಿಗೆ ಹೇಳ್ತಾ ಇದ್ದಾಳೆ, ಇಲ್ಲಪ್ಪ ಡೇಟ್ ಇಲ್ಲ ಅಂತ ಹೇಳು ಅಂತ. ಆತ ಇಲ್ಲ ಮೇಡಮ್ ಹತ್ರ ಡೇಟ್ ಇಲ್ಲಪ್ಪ ಇವಾಗ ಅಂದರು. ಆಯಿತು. ಬಟ್ ಆಕೆ ಕತೆ ಭಾಳ ಇಷ್ಟ ಆಗಿತ್ತು. ಆಕೆ ಫೇಸಲ್ಲೇ ತಿಳ್ಕೊಂಡೆ ನಾನು. ಕತೆ ಕೇಳಿ ಯಾರು ಡೈರೆಕ್ಟ್ರು ಯಾರು ಪ್ರೊಡ್ಯೂಸರು ಈ ದುಡ್ಡಿನ ವಿಷಯಕ್ಕೆ ಬಂದಾಗ ಅವರು ಈ ಥರ ಇದು ಮಾಡೋದು. ಸರಿ ಆಯಿತು, ಬಂದುಬಿಟ್ಟೆ ನೆಟ್ಗೆ. ನೆಕ್ಸ್ಟ್ ತಾರಾ ಹತ್ರ ಹೋದೆ. ತಾರಾ ತುಂಬ ಖುಷಿಯಾದರು. ಏನೋ ಕತೆ ಕೇಳ್ಬಿಟ್ಟು, ಅಯ್ಯೋ ಅಮ್ಮ ಎಷ್ಟು ಖುಷಿ ಆದರೆ, ಪ್ಲೀಸ್ ನಾನೇ ಮಾಡ್ತಿದ್ದ ಇದು ಅಂತ ಹೇಳ್ಬಿಟ್ಟು, ಅಮ್ಮ ಹಿಂಗೆ ಏನು ₹1 ನೀವು ಕೊಡೋದು ಬೇಡ ಸರ್, ನೀವು ದುಡ್ಡು ಸಂಪಾದನೆ ಮಾಡೋದ್ರಲ್ಲಿ ಕೊಡಿ, ಈ ಕ್ಯಾರೆಕ್ಟರ್ ನಾನು ಮಾಡ್ತೀನಿ ಅಂತ ಒಪ್ಕೊಂಬಿಟ್ರು. ಸೈನು ಮಾಡಿಸ್ಕೊಂಡು ನೆಟ್ಟಿಗೆ ಬಂದೆ. ನೆಟ್ಗೆ ಹೋದೆ ಮಡ್ರಾಸ್ಗೆ. JK ವೆಂಕಟೇಶ್ ಹೊತ್ತು ಹೋದೆ. JK ವೆಂಕಟೇಶ್ ಅಣ್ಣ ಈ ಥರ ಪಿಕ್ಚರ್ ಮಾಡೋಕ್ಕಂತ. ಮಾಡಿರಿ ಅಣ್ಣ, ಇದು ಯಾರು ಪ್ರೊಡ್ಯೂಸರ್ ಏನಂತ? ಅದೆಲ್ಲ ಏನಿಲ್ಲ, ಎಲ್ಲ ಹೊಸಬ್ರಣ್ಣ, ಡೈರೆಕ್ಷನ್ ಮಾಡ್ತಾಯಿದ್ದೀನಿ ಅಣ್ಣ, ನಾನು ಫಸ್ಟ್ ಟೈಮ್ ಮಾಡ್ತಾಯಿದ್ದೀನಿ, ದಯವಿಟ್ಟು ಒಳ್ಳೆ ಕತೆ ಮಾಡಿದ್ದೀನಿ. ರಮೇಶ್ ಸರ್ ಒಪ್ಕೊಂಡು ನನಗೆ ಕ್ರೆಡಿಟ್ ಕೊಡೋಕ್ಕೆ ಆಲ್ರೆಡಿ ಒಪ್ಕೊಂಡ್ಬಿಟ್ಟಿದ್ದಾರೆ ಅಂದ. ಯಾವಾಗ ರಮೇಶ್ ಸರ್ ಹೆಸರು ಬಿಟ್ಟು ಕ್ರೆಡಿಟ್ ಕೊಡ್ತಿದ್ದಾರೆ ಅಂತ ಹೇಳ್ಬಿಟ್ಟು ನಾವು ಇಮಿಡಿಯೇಟ್ ಕೂಡ ಸೈನ್ ಮಾಡ್ತೀನಿ. ಸೈನ್ ಮಾಡಿಬಿಟ್ರು. ಸೆಟ್ಗೆ ಬಂದೆ. ಕೂತ್ಕೊಂಡು ಯೋಚನೆ ಮಾಡಿದೆ, ಡಿಸೈನ್ ಮಾಡಿಸ್ಬೇಕು ಏನು ಮಾಡೋಣ ಅಂತ ಕೂತ್ಕೊಂಡು ಯೋಚನೆ ಮಾಡಿದೆ. ಅಲ್ಲಿ ಡಿಫ್ರೆಂಟ್ ಕ್ಯಾರೆಕ್ಟರ್ಗಳಿದ್ದಾವೆ. ಪಿಕ್ಚರ್ ನೋಡಿದ್ರೆ ಯೌವನದ ಸುಳಿಯಲ್ಲಿ ಟೈಟ್ಲು. ಫಸ್ಟ್ ಹುಡುಗಿನ ಇಟ್ಟಲ್ಲಿ ಅಭಿನಯನ, ತಾಯಿ ಮಲತಾಯಿ, ತಂದೆ ಮಲತಂದೆ, ಅಣ್ಣ ಮಲ ಅಣ್ಣ, ನಿಜವಾದ
ಪ್ರೇಮಿ ಪ್ರೇಮಿ, ಡೂಪ್ಲಿಕೇಟ್ ಪ್ರೇಮಿ, ಒಬ್ಬ ಸಮಾಜಘಾತ ಶಕ್ತಿ, ಬ್ರೋಕರ್. ಇಷ್ಟು ಜನಗಳು ಇವಳ ಯೌವನಕ್ಕಾಗಿ ಕಾಯುತ್ತಿದ್ದಾರೆ ಯಾಕೆ ಅಂತ ಕ್ವಶನ್ ಪಿಕ್ಚರ್ ಇದೆ. ಯೌವನ ಸುಳಿಯಲ್ಲಿ ಅಂತ ಇದು ಡಿಸೈನ್ ಮಾಡಿಸಿದೆ. ಡಿಸೈನ್ ನೋಡಿದ ತಕ್ಷಣ ಎಲ್ಲ ತಲೆ ಕೆರ್ಕೊಬೋದು. ತಂದೆ ಮಲತಾಯಿ, ತಾಯಿ ಮಲತಾಯಿ, ಇಷ್ಟು ಜನ ಇವಳ ಯೌವನಕ್ಕಾಗಿ ಕಾಯುತ್ತಿದ್ದಾರೆ ಯಾಕೆ. ಪಿಕ್ಚರ್ ಹೆಸರು ಯೌವನ ಸುಳಿಯಲ್ಲಿ ಟೈಟಲ್. ಡಿಸೈನ್ ನೋಡ್ಬಿಟ್ಟ ತಕ್ಷಣ ಇವರು ರಾಮನ್ ಇವರೆಲ್ಲ ನೋಡ್ಬಿಟ್ಟು ಯಾವ ಡಿಸೈನ್ ಬನ ಯಾರು ಬಹುತ್ ಅಚ್ಚ ಅಂತ ಹೇಳ್ಬಿಟ್ಟು ಡಿಸೈನ್ ಗಂಗಾಧರ್ ಸರ್ ಹತ್ರ, ಅವಾಗ ಗಂಗಾಧರ್ ಹೌದಾ ಡಿಸೈನ್ ಮಾಡ್ಸಕ್ಕೆ ಕೂತಿದ್ದೀನಿ. ಇವಾಗ ಎಂ ಪಿ ಶಂಕರ್ ಹಿಂಗೇ ನೋಡ್ತಾವ್ರೆ, ಡಿಸೈನ್ ನೋಡ್ತಾವ್ರೆ. ಅವ್ರು ಎಂ ಪಿ ಶಂಕರ್ ಏನು ಯಾವ ಪಿಕ್ಚರ್ ಹೆಸರು ಇದು? ಹೌದು ಸರ್, ತುಂಬ ಚೆನ್ನಾಗಿದೆಯಲ್ಲಪ್ಪ ಅಂದರು. ಆಯಿತು, ಅವರು ಯಾವುದೋ ಪಿಕ್ಚರ್ ಡಿಸೈನ್ ಮಾಡ್ಸಕ್ಕೆ ಬಂದಿರಲ್ಲಿ. ಡಂಕನ ಬ್ಲಾಕ್ಸ್ ತೊಗೊಂಡೋದೆ. ಡಂಕಣ ಬ್ಲಾಕ್ಸ್ ಅವ್ರ ಥರ ಹೋದೆ. ಈ ಥರ ನಂಗೆ ಅವಾಗೆಲ್ಲ ಬ್ಲಾಕ್ ಮಾಡಿಸ್ಬೇಕು. ಹಾಂ, ಈ ಥರ ಡಿಸೈನ್ ಇದು ತುಂಬ ಚೆನ್ನಾಗಿದೆ ರೀ. ಓಕೆ, ಎಷ್ಟೋ ಚಾರ್ಜ್ ಮಾಡಿದ್ರು, ಕೊಟ್ಬಿಟ್ಟೆ, ಬ್ಲಾಕ್ ಮಾಡಿಕೊಟ್ಬಿಟ್ರು. ನೆಕ್ಸ್ಟ್ ಎಂ ಪಿ ಜಿ ಹತ್ರ ಹೋದೆ. ಎಂ ಪಿ ಜಿ ಹತ್ರ ಹೋಗ್ಬಿಟ್ಟು ಸರ್ ಈ ಥರ ಇದೊಂದು ಡಿಸೈನ್ ಹಾಕ್ಕೊಡಿ ನನಗೆ. ಅವಾಗ ಇದು ಕನ್ನಡಪ್ರಭ ಬರ್ತಾಯಿದ್ದು ಸಿನಿಮಾ ಅಡ್ವರ್ಟೈಸ್ಮೆಂಟ್ಗಳು ಜಾಸ್ತಿ ಕೊಡಿ, ಇದರಲ್ಲಿ ನಾನು ಪೇಮೆಂಟ್ ಆಮೇಲೆ ಕೊಡ್ತೀನಿ ಸರ್, ಸ್ವಲ್ಪ ಕೊಡ್ತೀನಿ ಇವಾಗ ಅಂತ. ಏನು ಕೊಡ್ತಾರೆ ಕೊಡಿ, ಪರವಾಗಿಲ್ಲ ಅಂತ ಇಸ್ಕೊಂಡ್ರು. ಬ್ಲಾಕ್ ನೋಡ್ಬಿಟ್ಟು ತುಂಬ ಚೆನ್ನಾಗಿದೆ ಡಿಸೈನು, ಡಿಫ್ರೆಂಟ್ ಆಗಿದೆ, ತುಂಬ ಚೆನ್ನಾಗಿದೆ ಅಂತ ಅಪ್ರಿಷಿಯೇಟ್ ಮಾಡೋದು. ಆಯಿತು, ಡಿಸೈನ್ ಬಂದೇ ಬಿಟ್ಟು ಗಾಂಧಿನಗರದಲ್ಲಿ ಒಂಥರ ನನ್ನ ನೋಡೋ ಏನೋ ಒಂಥರ ಸಂಚಲನ ಹುಟ್ಟಾಗ್ತಾ ಇದೆ. ಆಮೇಲೆ ಮೋತಿ ಮಾಲಲ್ಲಿ ಪೂಜೆ. ಚೀಫ್ ಗೆಸ್ಟ್ ಯಾರು? ಚಂದ್ರರಾಜ್ ಜೈನು, ಚಿನ್ನೇಗೌಡರು ಇವರು. ಆಮೇಲೆ ಮಿಕ್ದವ್ರಿಗೆಲ್ಲ ಅವ್ರವ್ರಿಗೆಲ್ಲ ಸುಮಾರು ಜನ ಕರೆದ್ಬಿಟ್ಟಿದ್ದೀನಿ. ಪ್ರೆಸ್ ಫುಲ್ ಎಲ್ಲ ಪ್ರೆಸ್ ಕರೆದ್ಬಿಟ್ಟಿದ್ದೀನಿ. ಬಂದಿದ್ದಾರೆ ಪ್ರೆಸ್ಸವರು ಕರೆದು ಇದು ಹಾಕಾಯಿತು. ಪೂಜೆಗೆ ಇದು ಚಂದ್ರರಾಜ್ ಜೈನು ಕ್ಲಾಪು, ಚಿನ್ನೇಗೌಡರು ಸ್ವಿಚ್ ಚಾಲು. ಟಕ್ ಅಂತ ಸ್ಟಾರ್ಟ್ ಕ್ಯಾಮ್ರಾ ಸ್ಟಾರ್ಟ್ ಇದು ಹೇಳಿ ಟಕ್ ಟಕ್ ಮುಗಿಸೇ ಬಿಟ್ಟೆ. ಇಮ್ಮಿಡಿಯಾಗಿ ಚಿನ್ನೇಗೌಡರು ಏನಪ್ಪ ಟಕ್ ಅಂತ ಎಲ್ಲ ಟಕ್ 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 ಅಂತ ಮುಗಿಸ್ಬಿಟ್ಟಲ್ಲಪ್ಪ. ಅಯ್ಯೋ ಏನಪ್ಪ ಇದು ಪೂಜೆ ಹೋಯ್ತಲ್ಲ ಪೂಜೆ ಅಂತ ನಾನು ನೋಡ್ತೀನಿ. ಸ್ಟಾರ್ಟ್ ಕಟ್ ಹೇಳೋವಾಗೇನೆ ಇನ್ನೊಬ್ರು ಕರೆಸ್ತಾರೆ, ಸ್ಟಾರ್ಟಿಂಗ್ಲ ರೋಸ್ ಆಗ್ಬಿಡ್ತಾರೆ. ಬಟ್ ನಿನಗೆ ಏನು ಒಂಚೂರು ನರಸ್ ಇಲ್ದಿರ ಮಾಡಿ ಮಾತಾಡ್ಕೊಳ್ತಾರೆ ಎಲ್ಲ. ಆಮೇಲೆ ನೆಕ್ಸ್ಟ್ ದಿನ ಪೇಪರ್ನಲ್ಲಿ ನೋಡ್ತೀನಿ, ವಿ ಎನ್ ಸುಬ್ರಾಯರು, ಭಾಳ ದೊಡ್ಡ ಹೆಸರು ಅವರು, ಇಂಡಿಯನ್ ಎಕ್ಸ್ಪ್ರೆಸ್ ದೊಡ್ಡ ಪತ್ರ, ಅವರು ಬರ್ದವ್ರೆ. ಅದು ನನಗೆ ಗೊತ್ತಿಲ್ಲ. ನಾನು ನೆಕ್ಸ್ಟ್ ಡೇ ನಾವು ಜಾನಕಿರಾಮ್ ಸರ್ ನೋಡೋಣ ಸೆಂಟ್ರಲ್ ಶೂಟಿಂಗ್ ನಡೀತಾ ಇತ್ತು. ಶಂಕರ್ನಾಗ್ ಅವರು ಅಲ್ಲಿ ಶೂಟಿಂಗ್ ಮಾಡ್ತಾ ಇದ್ದಾರೆ. ನಾನು ಡೈರೆಕ್ಟ್ ಜಾನಕಿರಾಮ್ ಸರ್ ಹತ್ರ ಹೋಗಿ ಮಾತಾಡ್ತಾ ಇದ್ದೀನಿ. ಅವ್ರು ಶಂಕರ್ನಾಗ್ ಬಂದರು ಹತ್ರಕ್ಕೆ. ಹಾಯ್ ಜನಾರ್ದನ್ ಕೈ ಕೊಟ್ಟರು. ಒಟ್ಟು ಐ ಆಮ್ ಶಂಕರ್ನಾಗ್. ಸರ್ ಏನು ಸರ್ ಹಿಂಗೆ ಹೇಳ್ತೀರಾ? ಯಾರು ಸರ್ ಗೊತ್ತಿಲ್ಲ ತಾವು, ಯಾಕೆ ಸರ್ ಹಿಂಗೆ? ಅಲ್ಲಲ್ಲ ನೀವು ಇಲ್ಲಿ ಬಿಸಿ ಇದ್ರಲ್ಲ. ಇಲ್ಲ ಸರ್, ಇಲ್ಲಿ ನಾನು ಜಾನಕಿರಾಮ್ ಸರ್ ನೋಡ್ಬೇಕು ಅಂತ ಬಂದೆ, ನನಗೆ ಗೊತ್ತಿಲ್ಲ ನೀವು ಇರೋದು. ಫಸ್ಟ್ ನಿಮ್ಮ ಹತ್ರ ಬರ್ತಾ ಇದ್ದೆ ಸರ್, ಇಲ್ಲಿ ಮುಗಿಸ್ಕೊಂಡು ಬರೋಣ ಅಂತ ಇದೆ. ಇವ್ರು ನಮ್ಮ ಗುರುಗಳು ಇವರು, ಅದಕ್ಕೆ ಅಂತ ಇದೆ. ಪರವಾಗಿಲ್ಲ ಎಂಜಾಯ್ ಮಾತಾಡಿ, ನೀವು ಬರ್ತೀನಿ ಅಂತ ಬೋದು ಆ ಕಡೆ. ಆಮೇಲೆ ಜಾನಕಿರಾಮ್ ಸರ್ ಮಾತಾಡ್ಬಿಟ್ಟು ಅವ್ರು ಮತ್ತೆ ಬಂದರು. ವಾಟ್ ಏನು ರೀ ವಿ ಎನ್ ಸುಬ್ರಾಯ್ ನಿಮ್ಮ ಬಗ್ಗೆ ಬರ್ದವ್ರೆ, ಬಾಯ್ ಫ್ರಮ್ ಬಾಂಬೆ ಈಸ್ ಲೈಕ್ ಎ ಮರ್ಕ್ಯುರಿ ಅಂತಂದು ಬರ್ದವ್ರಿ. ನಂಗೆ ಆಶ್ಚರ್ಯ ಆಯಿತು ನೀವು ಓದ್ಬಿಟ್ಟು. ಕ್ಯಾರೇನಪ್ಪ, ಎನಿವೇ ವಿಶ್ ಆಲ್ ದ ಬೆಸ್ಟ್ ಅಂದರು. ಇದೇ ವರ್ಡ್ಸ್ ಅಂತ ಬರ್ದಿದ್ದವರು. ಆಮೇಲೆ ನಾನು ತರಿಸ್ಕೊಂಡು ನೋಡಿದೆ, ಓದ್ದೆ. ಹಂಗೆ ಇದೇ ವರ್ಡ್ಸ್, ಎ ಬಾಯ್ ಫ್ರಮ್ ಬಾಂಬೆ ಈಸ್ ಲೈಕ್ ಎ ಮರ್ಕ್ಯುರಿ ಇನ್ ದ ಸ್ಪಾಟ್ ಅಂತ ಏನೇನೋ ಬರ್ದವ್ರೆ. ಆಗ ಶಂಕರ್ ನಾವು ಭಾಳ ಅಪ್ರಿಷಿಯೇಟ್ ಮಾಡಿದ್ರು. ಆಮೇಲೆ 10 ದಿನ ಶೂಟಿಂಗ್ ಮಾಡಿಬಿಟ್ಟೆ ಸರ್. ಮಾಡಿದ್ಮೇಲೆ ರಶಸ್ಸು ಹಾಕಿಸ್ದೆ. ಕೂತ್ಕೊಂಡು ಒಬ್ಬನೇ ಕೂತ್ಕೊಂಡು ನೋಡಿದೆ. ತುಂಬ ಖುಷಿ ಆಯಿತು. ರಶಸ್ ತುಂಬ ಚೆನ್ನಾಗಿ ಬಂದಿದೆ. ನಾನು ಏನು ಅಂದ್ಕೊಂಡೆ ಅದು ಬಂದಿದೆ ಸ್ಕ್ರೀನಲ್ಲಿ. ಆಮೇಲೆ ಅಣ್ಣವ್ರದ್ದೊಂದು ಪಿಕ್ಚರ್ ಶೂಟಿಂಗ್ ನಡೀತದ್ದು ಪ್ರಸಾದಲ್ಲಿ. ಅಲ್ಲಿಂದ ಪಕ್ಕದಲ್ಲಿ ತೊಗೊಂಡೋದೆ. ಅಣ್ಣಗೆ ಒಂದು ರೀಲ್ ತೋರಿಸ್ಬೇಕು ಅಂತ. ಎಷ್ಟೋ ಹೋಗಿ ರಿಕ್ವೆಸ್ಟ್ ಮಾಡಿದೆ, ಅಣ್ಣ ಒಂದು ರೀಲ್ ತೋರಿಸ್ಬೇಕು ನಿಮಗೆ. ಹಾಕ್ಸಪ್ಪ ಅಂದರು. ಹಾಕಿಸ್ದೆ. ಆಗ ನೋಡ್ಬಿಟ್ಟು ಅವರೇ ಒಂಥರ ಏನೇನೋ ಮಾಡಿದ್ಯಲ್ಲ. ಹಾಂ ಪಕ್ಕದವ್ರಿಗೆ ಯಾರಿಗೂ ಹೇಳ್ತಾಯಿದ್ರು, ಏನೋ ತೆಗ್ದವನೆ ಹಿಂಗೆ 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 ಏನೋ ತೆಗ್ದವನೆ. ಯಾಕೆ ಆ ಥರ ಡಿಫ್ರೆಂಟಾಗಿತ್ತು, ಮಾಮೂಲಿಯಿಂದ ಡಿಫ್ರೆಂಟಾಗಿತ್ತು ಶಾರ್ಟ್ಸ್ ತೆಗ್ದಿರೋದು ಕಾನ್ಸೆಪ್ಟು. ಆಮೇಲೆ ಬಂದೆ. ಅಲ್ಲಿಂದ ಕೂತ್ಕೊಂಡು ಅಲ್ಲೇ ಮಾತು, ಅಣ್ಣವ್ರ ಪಿಕ್ಚರ್ ತೋರಿಸಿದವನು ಅಂತ ಅಂದ್ಕೊಂಡು ಅಲ್ಲೇ ಮಾತಾಡ್ತಾರೆ. ನೀನು ಬಂದು ಅಣ್ಣವ್ರು ತೋರಿಸಿದ್ಯಲ್ಲ, ಏನು ತಪ್ಪು ಮಾಡಿದ್ದೀನಿ? ಅಣ್ಣವ್ರು ತೋರಿದ್ದೀನಿ ಅಂದರೆ ಅಣ್ಣವ್ರು ನನ್ನ ಜೊತೆಲಿ ಅಷ್ಟು ನನಗೆ ಅಭಿಮಾನ ಇಟ್ಕೊಂಡು, ನಾನು ಅವ್ರಿಗೆ ಅಷ್ಟು ಅಭಿಮಾನ ಇಟ್ಕೊಂಡಿದ್ದೀನಿ. ಅವ್ರ ಜೊತೆಲಿ ಅದ ಕೆಲಸ ಮಾಡಿದ್ದೀನಿ ನಾನು, ತೋರಿಸ್ತೀನಿ. ಏನು ನೀವೆಲ್ಲ ಇದ್ರಾ ಅಣ್ಣವ್ರ ಜೊತೆ ನಾನು ಕೆಲಸ ಮಾಡೋವಾಗ? ಅಣ್ಣವ್ರ ಜೊತೆ ಏನೇನು ನಡೆದಿದೆ ನಿಮ್ಗೆ ಗೊತ್ತಾ? ಇವಾಗ ಬಂದಿರೋ ನೀವು ಅಣ್ಣವ್ರ ಹತ್ರ. ನಾನು ಕರೆದ ತಕ್ಷಣ ಹೆಂಗೆ ಬಂದರು ಅಣ್ಣವರು ಅಂತ ಎಲ್ಲ ಹೇಳಿದೆ. ಏನೋ ಯಾರು ಮಾತಾಡಲಿಲ್ಲ. ಆಮೇಲೆ
ಭಕ್ತ ಸರ್ ಅಂತ ಅಣ್ಣವ್ರ ಪಿಕ್ಚರ್ಗೆಲ್ಲ ಅವರೇ ಎಡಿಟ್ರು. ಹಾಂ ಎಡಿಟ್ರು ಭಕ್ತವತ್ಸಲ. ಅವ್ರ ಹತ್ರ ಹೋದೆ, ಈ ಥರ ಎಡಿಟಿಂಗ್ ಮಾಡಬೇಕು ಅಂತ. ನೋಡು ಎನ್ನ ಧೈರ್ಯದಿಂದ ಹೆಂಗಿಟ್ಟೆ ಒಂದು ನೀವು ಎಡಿಟ್ರ್ ಕೇಳ್ರಿ ಅವನಿಗೆ ಪಡ ಬೆಳೆಯ ಅಂದ್ಬಿಟ್ರು. ಎಷ್ಟು ಧೈರ್ಯ ಇದ್ದರೆ ನನಗೆ ಬಂದು ನೀನು ಎಡಿಟ್ರ್ ಕೇಳ್ತಾ ಇದ್ದೆ ನೀನು, ಹೌದೌದು ಪಡ ಬೆಳೆಯ ಅಂದರು. ದೊಡ್ಡ ಇನ್ಸಲ್ಟ್ ಆಯಿತು ನನಗೆ. ಜಿ ಕೆ ವೆಂಕಟೇಶ್ ಇವರೆಲ್ಲ ಎಷ್ಟು ಅಪ್ರಿಷಿಯೇಟ್ ಮಾಡಿ ಒಪ್ಕೊಂಡಿದ್ದಾರೆ. ಜಿ ಕೆ ವೆಂಕಟೇಶ್ ನಂಬರ್ 1 ಮ್ಯೂಸಿಕ್ ಡೈರೆಕ್ಟರ್ ಅವರು. ನೆನ್ಬಿಟ್ರಲ್ಲ ಅಂತ ತುಂಬ ಬೇಜಾರಾಯಿತು. ಯೋಚನೆ ಮಾಡಿದೆ ಇವ್ರಿಗಿಂತ ದೊಡ್ಡ ಎಡಿಟರ್ ಆಗಬೇಕು ನಾನು ಅಷ್ಟೇ. ಯಾರನ್ನ ಹಾಕೋದು? ಆವಾಗ ಒಂದು ಕೇಬಾಲು ಅಂತ ಇದ್ದರು, ರವಿಚಂದ್ರ ಪಿಕ್ಚರ್ನ ಮಾಡೋರು. ಇನ್ನೊಬ್ಬರು ಗೌತಮ್ ರಾಜ್ ಅಂತ ಇದ್ದರು. ಅವ್ರು ಭಾಳ ದೊಡ್ಡ ಹೆಸರು ಈ ತೆಲುಗು ಪಿಕ್ಚರಲ್ಲಿ. ಗೌತಮ್ ರಾಜ್ ಅಂದರೆ ಭಾಳ ನಂಬರ್ 1. ಅವ್ರು ದ್ವಾರಕೀಶ್ ಅವರೇ ಮಾಡ್ತಾ ಇದ್ದಿದ್ದು. ಆಫ್ರಿಕಾದ ಶಿಲಾ ಎಲ್ಲ ಇಲ್ಲ ಅವಾಗ. ಬೇರೆ ನೀ ಬರೆದ ಕಾದಂಬರಿ ಅದೆಲ್ಲ ಬಂದಿತ್ತು ಅವಾಗ. ಅವ್ನು ದ್ವಾರಕೀಶ್ ಗೌತಮ್ ರಾಜ್ ಅಂದರೆ ದೊಡ್ಡ ಹೆಸರು ಸೌತ್ ಇಂಡಿಯಾದಲ್ಲೇ. ನೆಕ್ಸ್ಟ್ ಗೌತಮ್ ರಾಜ್ ಅಂತ ಹೋದರೆ ಆಗ ಮೈಂಡ್ ಬಂದ್ಬಿಡ್ತು. ಈಗ ಇವ್ರು ನನ್ನ ಇನ್ಸಲ್ಟ್ ಮಾಡಿದ್ದಾರೆ, ಇವ್ರಿಗಿಂತ ದೊಡ್ಡ ಎಡಿಟರ್ನೇ ಆಗಬೇಕು ನಾನು ಅಂತ ಸೀದಾ ಹೋದೆ. ಅಲ್ಲಿ ಹೋಗಿ ನಮಸ್ಕಾರ ಸರ್ ಅಂತ ಅಂದೆ. ಕನ್ನಡದಲ್ಲಿ ಮಾತಾಡಿದೆ. ಕನ್ನಡ ಲೆಸ್ ಐನೋ ಇವನೋ ತೆಲುಗು ವಚ್ಚು ಸರ್ ತೆಲುಗಲ್ಲಿ ಮಾತಾಡಿದೆ ಅವ್ರ ಹತ್ರ. ನನ್ನಿಂದ ಏನಾಗಬೇಕು ಕೆಲಸ ಈ ಥರ ಒಂದು ಫಿಲ್ಮ್ ಮಾಡ್ತಾಯಿದ್ದೀನಿ, ಎಡಿಟಿಂಗ್ ಮಾಡಬೇಕು ಸರ್. ಹೌದಾ, ಓಕೆ ಮಾಡ್ತೀನಿ ಸರ್. ಅಮೌಂಟು ನೀವು ಕೊಡೋಷ್ಟು ನಮ್ಮಲ್ಲಿ ಇಲ್ಲ ಸರ್. ಯಾಕಂದರೆ ಅಮೌಂಟ್ ವಿಷಯ ದೊಡ್ಡದಲ್ಲ ನನಗೆ. ನಾನು ಹುಡ್ಕೊಂಬಂದಿರಲ್ಲ ಅದು ದೊಡ್ಡದು. ಹಾಕಿ ಹೋಗಿ ನನ್ನ ಹೆಸರು ನಾನು ಮಾಡಿ. ವ್ಯತ್ಯಾಸ ನೋಡಿ, ನೀವು ಅವ್ರನ್ನೂ ಹುಡ್ಕೊಂಡೇ ಹೋಗಿದ್ದು, ಇವ್ರನ್ನೂ ಹುಡ್ಕೊಂಡೇ ಹೋಗಿದ್ದು. ಆಗ ಸರಿ ಮಾಡ್ತೀನಿ ನೀವು ಪಿಕ್ಚರ್ ಅಂದರು. ಇಮ್ಮಿಡಿಯೇಟಾಗಿ ಬಂದು ಅವ್ರನ್ನ ಇದು ಮಾಡಿ ಎಡಿಟಿಂಗ್ ಮಾಡ್ತೀನಿ. ಯಶು ಸಪ್ತಗಿರಿ ಶ್ರೀನಿವಾಸ್ ಅಂತ ಇದ್ದರು ಆಗ. ಕಪಾಲಿ ನಾಗೇಶು, ಸಪ್ತಗಿರಿ ಶ್ರೀನಿವಾಸು, ಚಿತ್ರದುರ್ಗ ಏನೋ ನಾಗರಾಜಪ್ಪ, ಇದೆಲ್ಲ ದೊಡ್ಡ ಬಾಬ್ಜಿ ಎಲ್ಲ ದೊಡ್ಡ ಡಿಸ್ಟ್ರಿಬ್ಯೂಟರ್ ಅವರೆಲ್ಲ. ಅವೆಲ್ಲ 4-5 ಜನ ಬಂದು ಪಿಕ್ಚರ್ ನೋಡಿದ ತಕ್ಷಣ ಎಷ್ಟು ಖುಷಿ ಆಯ್ತಂದರೆ ಚಂದ್ರರಾಜ್ ಏನು ಎಲ್ಲ ಮಾತಾಡ್ಕೊಳ್ತಾ ಇದ್ದಾರೆ. ಈ ಪಿಕ್ಚರ್ ತೊಗೊಬೇಕು, ಓಡುತ್ತೆ ಪಿಕ್ಚರು ಅಂದ್ಬಿಟ್ಟು ಮಾತಾಡ್ಕೊಳ್ತಾರೆ. ಆಮೇಲೆ ನನಗೆ ಪಿಕ್ಚರ್ ಮುಂದೆ ಆಫೀಸಿಗೆ ಕರೆದ್ಬಿಟ್ಟು ಏನಪ್ಪ ಪಿಕ್ಚರು ಏನು ಎತ್ತ ಅಂದರೆ ನಾನು ಆಯ್ತಾ ಫೈನಾನ್ಸ್ ಬೇಕು. ಅದಕ್ಕೆ ಮುಂಚೆ ಒಂದು ಇನ್ಸಿಡೆಂಟ್ ನಡೀತು. ಇದಕ್ಕೆ ಮುಂಚೆ ಪ್ರಭಾಕರ್ ರೆಡ್ಡಿ ಅಂತ ಇದ್ದರು. ಅವರು ಭಕ್ತವತ್ಸಲ ಸರ್ ಅಂತ ಇದ್ದರು. ಭಕ್ತವತ್ಸಲ ಚೇಂಬರ್ ಪ್ರೆಸಿಡೆಂಟ್ ಆಗಿದ್ದರು ಅವರು. ಅವ್ರಿಗೆ ನಾವು ಸ್ಟಾರ್ ಪಿಕ್ಚರ್ ಇಳಿದಾಗ ಬಿಡ್ಡು ಬಂದಿರಿ ಇಲ್ಲಿಗೆ. ಬಿಡ್ಡು ಬಂದಿದ್ದು ಅವರು ನಂಗೆ ಇಂಟ್ರೊಡ್ಯೂಸ್ ಮಾಡಿದ್ರು ಭಕ್ತ ಸರ್ ಹತ್ರ. ಮಿಸ್ಟರ್ ಜನಾರ್ದನ್ ಈ ಬಿಕಮ್ ಎ ವೆರಿ ಗುಡ್ ಕ್ಯಾಮ್ರಾಮ್ಯಾನ್, ಈ ಡನ್ ಎ ಲೈಟಿಂಗ್ ಫಾರ್ ಮೈ ಫಿಲ್ಮ್ ಹಂಗೆಲ್ಲ ಹೇಳಿದರು. ಆವಾಗ ನಾನು ಅವರು ಭಾಳ ಅಪ್ರಿಷಿಯೇಟ್ ಮಾಡಿದ್ರು. ಬಿಡ್ಡು ನನಗೆ ಭಾಳ ಗೌರವ ಕೊಟ್ಟು ಭಕ್ತವರು ತುಂಬ ಚೆನ್ನಾಗಿ ಇದು ಮಾಡಿದರು. ಆ ಡಿಸ್ಕೋ ಡ್ಯಾನ್ಸರ್ ನಾನೇ ಮಾಡಿದ್ದು ಅವ್ರಿಗೆ ಗೊತ್ತಾಗಿ ಅದಕ್ಕೂ ಅಪ್ರಿಷಿಯೇಟ್ ಮಾಡಿದ್ರು. ಅವ್ರ ಹತ್ರ ನಾನು ಸ್ಕ್ರಿಪ್ಟ್ ತೊಗೊಂಡೋಗಿದ್ದೆ ನಾನು ಫೈನಾನ್ಸ್ಗೆ. ಅವ್ರು ಎಷ್ಟು ಬೇಕು ನಿಮಗೆ ಅಂತ. ನಂಗೆ ಟೋಟಲ್ 10 ಲಕ್ಷ ಬೇಕಾಗುತ್ತೆ ಸರ್ ಫಸ್ಟ್ ಕಾಪಿಗೆ ಅಂತ ಅಂದೆ. ಓಕೆ 10 ಲಕ್ಷ ಕೊಡ್ತೀನಿ ಅಂದ್ಬಿಟ್ಟು ಪ್ರಭಾಕರ್ ರೆಡ್ಡಿ ಅವರಿಗೆ ಫೋನ್ ಮಾಡಿದ್ರು. ಅವ್ರು ಸಿಂಡಿಕೇಟ್ ಅವರು ಪ್ರಭಾಕರ್ ರೆಡ್ಡಿ ಅವ್ರ ಜೊತೆ. ಅವರು ಸರಿ ನಮ್ಮ ಆಫೀಸಿಗೆ ಕಳಿಸಿ ಜಯಲಕ್ಷ್ಮಿ ಫಿಲ್ಮ್ಸ್ ಅಂತ ಬಿಟ್ಟಿತ್ತು. ಹೋದೆ ಆಫೀಸ್ಗೆ. ಆಗ ಅಲ್ಲಿ ಪ್ರಭಾಕರ್ ರೆಡ್ಡಿ ಹತ್ರ ಕೂತ್ಕೊಂಡು ಮಾತಾಡ್ತಾ ಇದ್ದೀನಿ. ಅವರೆಲ್ಲ ಓಕೆ ಭಕ್ತ ಸಹ ಫೋನ್ ಮಾಡಿದರು. ಓಕೆ ಎಲ್ಲ ಮಾತಾಯಿತು. ಇನ್ನೇನು ಓಕೆ ಕೊಡ್ತೀನಿ ಅಂತ ನಮಗೆ ಇದು ಮಾಡಬೇಕು ಅಷ್ಟೊಳಗೆ ಅಬ್ಬಾಯಿ ನಾಯ್ಡು ಬಂದ್ಬಿಟ್ರು ಎದುರುಗಡೆ. ಅಬ್ಬಾಯಿ ನಾಯ್ಡು ಬಂದ ತಕ್ಷಣ ಏನ್ರಾ ನಾ ಕೊಡ್ಕ ನೀವು ಎಕ್ಕಡೆ ಹೋಗಿಟ್ರ ನೀವು ತೆಲುಗಲ್ಲಿ ನಾ ಕೊಡ್ಕ ಗಿಡ್ಕ ಅನ್ನಕ್ಕೆ ಶುರು ಮಾಡೋದು. ಅಂದರೆ ನನ್ನ ಮಗನೇ ಎಲ್ಲೋಗಿದ್ದ ನೀನು ಅದರೆಲ್ಲ ಶುರು ಮಾಡಿಬಿಟ್ಟು. ಇವರು ಶಾಕು ಪ್ರಭಾಕರ್ ರೆಡ್ಡಿ. ಆಗ ಏನಪ್ಪ ಹಂಗಿರ್ತೀಯ, ಅವರು ಡೈರೆಕ್ಟ್ರಪ್ಪ. ಏನು ಡೈರೆಕ್ಟ್ ಇವನು ಪ್ರೊಡಕ್ಷನ್ ಬಾಯಿನ ಹತ್ರ ನಾನು ಇವನು ಏನು ಡೈರೆಕ್ಟ್ರು ಅಲ್ಲಪ್ಪ ಯಾರಿಗೆ ಇವನು ಫೈನಾನ್ಸು ನೀನು ಬೇರೆ ತಲೆಗಿಲ್ ಕೆಟ್ಟೈತ ನಿನಗೆ ಅಂತ ಇವರು ಸೈಡ್ ಕರ್ಕೊಂಡು ಹೋಗ್ಬಿಟ್ಟು ಭಕ್ತ ಸರ್ ಹತ್ರ ಹೇಳಿದಾರಪ್ಪ ಅಂದಾಗ ಇವರು ಉಲ್ಟಾ ಸೀದೆ ಹೇಳ್ಬಿಟ್ಟಾರೆ. ಆಮೇಲೆ ಮನಸ್ಸು ಹೊಡೆದೋಯ್ತು ನನಗೆ. ಆಯಿತು ನೆಟ್ ಏನೋ ಆಯ್ತು ನಿಂದಲೇ ಇಲ್ಲ ಬಂದುಬಿಟ್ಟೆ ನೆಟ್ಗೆ. ಬಂದುಬಿಟ್ಟು ಆಮೇಲೆ ಕೂತ್ಕೊಂಡ್ಬಿಟ್ಟು ಏನು ಮಾಡಿದೆ ಯೋಚನೆ ಮಾಡಿದೆ. ಆಮೇಲೆ ಇವ್ರಿಗೆಲ್ಲ ಪ್ರೊಜೆಕ್ಷನ್ ಹಾಕ್ಬಿಟ್ಟೆ ಒಂದು ಎಲ್ಲ ಕರ್ಸ್ಬಿಟ್ಟು ನೋಡಿದ ಚಂದ್ರಬಾಬು ಏನೆಲ್ಲ ಮಾತಾಡಿಕೊಂಡು ನನಗೆ ಕರ್ಸೋದು ರೂಮ್ಗೆ. ನೋಡಪ್ಪ ಎಷ್ಟು ಖರ್ಚಾಗಿದೆ ಅಣ್ಣ, ನಂದು ಕ್ಯಾಮ್ರಾಗೆ ಸಾಲ ಇಟ್ಟಿದ್ದೀನಿ, ಫಿಲ್ಮ್ ಸಾಲ ಇಟ್ಟಿದ್ದೀನಿ. ಈಗ ನಾನು ಆಲ್ರೆಡಿ ಕ್ಯಾಶು 35,000 ರೂಪಾಯಿ ನಮ್ಮದು ಖರ್ಚಾಗಿದೆ. ಅದರಲ್ಲಿ 10,000 ರೂಪಾಯಿ ಇವಂದು, 10,000 ರೂಪಾಯಿ ಊಟ ತಿಂಡಿದ್ದು, 10,000 ರೂಪಾಯಿ ನಮ್ಮ ಅಮ್ಮ ಪೂಜೆ, ನಂದೊಂದು 5,000 35,000 ಖರ್ಚಾಗಿದೆ. ಇನ್ನೆಲ್ಲರದ್ದು ಸಾಲ ಇದೆ, ಇನ್ನೆಲ್ಲ ಸಾಲ ಇದೆ ಅಂತ ಹೇಳ್ಬಿಟ್ಟೆ. ಅವ್ರು ಯೋಚನೆ ಮಾಡಿದ್ರು, ಇಷ್ಟರಲ್ಲಿ ಇಷ್ಟು ಮಾಡಿದನಲ್ಲ, ಆ ಆರ್ಟಿಸ್ಟ್ ಇನ್ನೂ ಯಾರೂ ಪೈಸಾ ಕೊಟ್ಟಿಲ್ಲ ಅಣ್ಣ. 35 ಎಕ್ಸ್ಟ್ರಾ ತೊಗೊಳ್ರಿ, ಪಿಕ್ಚರ್ ಬಿಟ್ಬಿಡಿ, ನೀನೇ ಡೈರೆಕ್ಷನ್ ಮಾಡು, ನೀನೇ ಕ್ಯಾಮ್ರಾಮ್ಯಾನ್ ಮಾಡು, ಪ್ರೊಡ್ಯೂಸರ್ ನಾನು ಬ್ಯಾನಲ್ಲಿ ಮಾಡ್ತೀನಿ, ಚಂದ್ರಲಾಲ್ ಜೈನ್. ಆವಾಗ ಚಂದ್ರಲಾಲ್ ಜೈನ್ ಭಾಳ ದೊಡ್ಡ ಫೇಮಸ್, ದೊಡ್ಡ ಹೆಸರು ಅವರು ಅಂತಾರೆ. ನಾನು ಶಾಕು,
ನಾನು ಹೇಳ್ತೀನಣ್ಣ ನಾನು ಬರ್ತೀನಿ. ಒಂದು ಕಡೆ ಖುಷಿನೂ ಆಗ್ತಾಯಿದೆ ಅವ್ರ ಬ್ಯಾನಲ್ಲಿ ಮಾಡೋದು. ಬಟ್ ಇವ್ರಿಗೆ ಹೆಂಗೆ ಬಿಡೋದು ನಾನು? ಹೌದು. ಬಂದೆ ಇವ್ರ ಹತ್ರ ಕೂತ್ಕೊಂಡ್ಬಿಟ್ಟು ಹಿಂಗೆಲ್ಲ ಆಯ್ತಪ್ಪ, ಹಿಂಗೆ ಡಬಲ್ ಕೊಡ್ತೀವಿ ಬಿಟ್ಬಿಡಿ ಅಂತ ಹೇಳ್ತಾವ್ರೆ ಅಂದಾಗ ಅವಾಗ ಹೆಂಗಣ ಬಿಡೋದು, ನಾವು ನಮಗೆ ಅವಮಾನ ಆಗುತ್ತೆ. ಯಾಕಂದ್ರೆ 3 ಜನ ಪ್ರೊಡ್ಯೂಸರ್ ಅಂತ ಹಾಕಿದ್ದೀವಿ ಹೆಸರು, ಕಾದರ್ ಬಾಯ್, ಅಮನ್ ಪೂಜಾ, ಜನಾರ್ದನ್ ಅಂತ. ನನ್ನ ಹೆಸರು ಹಾಕ್ಕೊಂಡಿಲ್ಲ, ನಾನು ಬೇಕು ಅಂತಲೇ ಹಾಕಿಲ್ಲ, ಬೇಡ ಅಂದ್ಬಿಟ್ಟು. ಆಗ ಅವರು ಡಿಸಪಾಯಿಂಟ್ ಆಗ್ತಾರೆ. ಆಮೇಲೆ ನೋಡು ಈ ಥರ ಆಯಿತು, ಅಭಯ ನಾಡು ಬಂದು ಕೆಡಿಸ್ಬಿಟ್ರು. ಈಗ ಅವ್ರು ಇವರು ನಮಗಿಲ್ಲ ಅಂದ್ಬಿಟ್ಟು ಯಾರೂ ನಮಗೆ ಫೈನಾನ್ಸ್ ಕೊಡೋಕ್ಕಾಗಲ್ಲ, ಈ ಥರ ಪ್ರಾಬ್ಲಮ್ ಇದೆ, ಏನು ಮಾಡೋಣ? ಒಂದು ಕೆಲಸ ಮಾಡೋಣ, ಇನ್ನೊಂದು ಸ್ವಲ್ಪ ಜಾಸ್ತಿ ದುಡ್ಡು ಕೊಡ್ತೀನಿ ನಿಮಗೆ, ನನಗೇನು ಬೇಡ, 1 ಲಕ್ಷ ಮಾತಾಡ್ತೀನಿ, 50,000 ನೀ ತಗೋ, 50,000 ನೀ ತೊಗೊಳ್ಳಿ, 3 ಜನ 30,000 ತೊಗೊಂಡ್ಬಿಡಿ, 3 ಜನ ಹಂಚ್ಕೊಳ್ಳಿ, ನೀವು 10,000 ಕೊಡಿ, 20,000 ಲಾಭ ಬರುತ್ತೆ ಅಂತ ಅವ್ರು ಒಪ್ಕೊಂಬಿಟ್ರು. ಚಂದ್ರರಾಜ್ ಅಥವಾ ಅಂದರೆ ಸರ್ ಇದು 1 ಲಕ್ಷ ಕೊಡಿ ಸರ್, ಯಾಕಂದರೆ ಯಾರೂ ಆಗ್ತಾಯಿಲ್ಲ. ಒಂದು ಕೆಲಸ ಮಾಡಪ್ಪ, ಕ್ಯಾಶ್ ಬೇಡ, ಮಂಗಳೂರು 1 ರಿಂದ 1.25 ಲಕ್ಷವರೆಗೂ ವ್ಯಾಲ್ಯೂ ಐತೆ, ಮಂಗಳೂರು ನಿಮ್ಗೆ ಬರ್ಕೊಡ್ತೀನಿ ತೊಗೊಳ್ಳಿ ಅಂದ್ಬಿಟ್ರು. ಏನಪ್ಪ ಹಿಂಗಿದೆ? ಓಕೆ ಕೊಟ್ಬಿಡಿ ಅಂದ್ಬಿಟ್ಟು ಇವರಿಬ್ಬರು ಮಂಗಳೂರು ಏರಿಯಾ ಬರೆಸ್ಕೊಂಡಾಯ್ತು, ಪಿಕ್ಚರ್ ಟ್ರಾನ್ಸ್ಫರ್ ಮಾಡಾಯ್ತು, ಅವ್ರಿಗೆ ಕೊಟ್ಟಾಯಿತು. ಚಂದ್ರರಾಜ ಏನು ಎಂಡ್ ಓವರ್ ಮಾಡಾಯಿತು. ಆಮೇಲೆ ಈಗ ಕತೆ ಇನ್ನೊಂದು ಸಾರಿ ಕ್ಲೀನಾಗಿ ಹೇಳಿದೆ ಚಂದ್ರರಾಜ್ಗೆ, ಆ ಕತೆ ತುಂಬ ಚೆನ್ನಾಗಿದೆ, ಈ ಕ್ಯಾರೆಕ್ಟರ್ ಥರ ಬೇಡ, ಉಮಾಶ್ರೀಗೆ ಹಾಕು ಅಂತಾರೆ. ನಾನು ಉಮಾಶ್ರೀ ಬೇಡ ಅಂತಾನೆ. ಇಲ್ಲಪ್ಪ ಆಕೆ ಇದ್ರೆ ಇವಾಗ ತಾನೇ ಅಭಿನಯ ಸೂಪರ್ ಹಿಟ್ ಆಗೈತೆ, ಅನುಭವ, ಆಕೆ ಇದ್ರೆ ಜನಗಳಿಗೆ ಕ್ರೇಜ್ ಇರುತ್ತೆ, ಏನಾದರೂ ಬೇಡ ಸರ್, ನಮ್ಗೆ ಇನ್ಸಲ್ಟ್ ಮಾಡಿದಿಲ್ಲ ಆಕೆ, ಯಾಕೆ ಬೇಡ ನನಗೆ ಅಂದ ತಕ್ಷಣ ಸುಮ್ಮನೆ ನೀನು ಸಿನಿಮಾದಲ್ಲಿ ಅದೆಲ್ಲ ಏನು ಮನಸ್ಸಲ್ಲಿ ಇಟ್ಕೊಬಾರ್ದು, ಅದೆಲ್ಲ ಮನಸ್ಸಲ್ಲಿ ಕಿತ್ತಾಕಬೇಕು ಅಂತ ಹೇಳ್ಬಿಟ್ಟು ಉಮಾಶ್ರೀಗೆ ಫೋನ್ ಮಾಡಿಬಿಟ್ಟು ಕರ್ಸ್ಕೊಂಡ್ರು. ಬಂದ್ರೆ ಅಮ್ಮ ಟೂರಿಸ್ಟ್ ಹೋಟ್ಲಿಗೆ ಬಂದ ತಕ್ಷಣ ಮಾತಾಯಿತು. ಆಮೇಲೆ ನಾನು ಬಂದೆ. ಅಲ್ಲಮ್ಮ ನೀವು ಅವತ್ತು ಮಾಡಲ್ಲ ಅನ್ನಲ್ಲಮ್ಮ, ಅದಕ್ಕೆ ನಾನು ತಾರಾ ಅವ್ರಿಗೆ ಹೇಳ್ಬಿಟ್ಟಿದ್ದೀನಿ. ಪಾಪ ಅವ್ರಿಗೆ ಹೆಂಗೆ ಹೇಳೋದು ನಾನು ಹೋಗಿ, ಈಗ ಏನೋ ಸರ್ ನಿಮ್ಮ ಇಷ್ಟ, ಅವಾಗ ಏನೋ ಒಂದು ಬೇರೆ ಪಿಕ್ಚರ್ ಇತ್ತು, ಅದಕ್ಕೆ ನಾನು ಹೇಳಿಲ್ಲ, ಈಗ ಆ ಪಿಕ್ಚರ್ ಕ್ಯಾನ್ಸಲ್ ಮಾಡಿದ್ದೀನಿ, ಅದಕ್ಕೆ ನಾನು ಮಾಡ್ತೀನಿ ಅಂದರು. ಸರಿ, ನಂಗೆ ಮನಸ್ಸಿಲ್ಲ. ಈಗ ತಾರಾ ಪಾಪ ಆಯಮ್ಮನಿಗೆ ಹೆಂಗೆ ಹೇಳಿ ನಾನು ಹೋಗಿ ಚಂದ್ರಾಗಿ ಹೇಳಿ, ಸರ್ ಈ ಥರ ಯಾಕೆ ಸರ್, ಅವ್ರಿಗೆ ಪಾಪ ಆಸೆ ಹುಟ್ಟಿಸಿ ಮೋಸ ಮಾಡ್ದಂಗೆ ಆಗಲ್ವಾ? ಸಿನಿಮಾದೆಲ್ಲ ಏನು ಕೆಡ್ಸ್ಕೊಬೇಡ, ನೀನು ಫಸ್ಟ್ ನಿನ್ನ ಕ್ಯಾರಿಯರ್ ನೀನು ನೋಡು, ನೀನು ಇದೇ ತಾನೇ ಇನ್ನೊಂದು ಪಿಕ್ಚರ್ ಮಾಡ್ತೀಯಾ ಅಂತಂದ್ಬಿಟ್ಟು ಇದು ಮಾಡಿದ್ರು. ಒಪ್ಪಲೇ ಇಲ್ಲ ಅವರು. ಉಮಾಚಿಗೆ ಸೈನ್ ಮಾಡೇ ಬಿಟ್ಟರು, ಅಡ್ವಾನ್ಸ್ ಕೊಟ್ಟೇ ಬಿಟ್ಟರು. ಆಯಿತು ಬಿಡು ಅಂದ್ಬಿಟ್ಟು ನಾನು ತಾರಾ ಅವ್ರ ಮನೆಗೆ ಹೋದೆ. ಅಮ್ಮ ಈ ಥರ ಇದೆ ಅಮ್ಮ, ದಯವಿಟ್ಟು ಕ್ಷಮಿಸಮ್ಮ ಅಂದೆ. ಅಮ್ಮ ಕಣ್ಣೀರು ಹಾಕ್ಕೊಂಡ್ರು ಪಾಪ. ಸೊ ಏನು ಸಹ ಈ ಥರ ಫಸ್ಟೇ ನನಗೆ ಹೇಳಲೇಬಾರ್ದಾಗಿತ್ತು, ನೀವು ಈ ಥರ ಪರಿಸ್ಥಿತಿ ಇದೆ ಅಮ್ಮ ತಾರ, ದಯವಿಟ್ಟು ಕ್ಷಮಿಸ್ಬಿಡಮ್ಮ, ನಿಮ್ಮ ಕೈ ಕಾಲು ಮುಗಿತೀನಿ ನಿಮಗೆ, ದಯವಿಟ್ಟು ನಾನು ತಪ್ಪಿದೆ, ಕ್ಷಮಿಸಮ್ಮ, ಈ ಥರ ಇದೆ, ನಾನಂತೂ ಫಸ್ಟ್ ಪಿಕ್ಚರ್ ಮಾಡ್ತಾಯಿದ್ದೀನಿ, ಡಾಮಿನೇಷನ್ ಮಾಡೋಕ್ಕಾಗಲ್ಲ, ಹಿಂಗಿದೆ ಪರಿಸ್ಥಿತಿ, ಇವಾಗ ಯಾರು ಮಾಡ್ತಾರೆ, ಈಗ ಉಮಾಶ್ರೀ ಅವ್ರು ಮಾಡ್ತಾಯಿದ್ದಾರಮ್ಮ. ಆಯಿತು ಬಿಡಿ ಅಂತ ಹೇಳಿದ್ರು. ಬೇಜಾರಾಗಿತ್ತು ಪಾಪ. ನಾನು ಸಾರಿ ಅಮ್ಮ ಹೇಳ್ಬಿಟ್ಟು ಬಂದೆ. ಬಂದಾದಮೇಲೆ ಪಿಕ್ಚರ್ ಶುರುವಾಯಿತು, ಸಿನಿಮಾ ಕಂಪ್ಲೀಟ್ ಆಯಿತು. ಕಂಪ್ಲೀಟ್ ಎಲ್ಲ ಪಿಕ್ಚರ್ ನೋಡಿದ್ರೆಲ್ಲ ಭಾಳ ಅಪ್ರಿಷಿಯೇಟ್ ಮಾಡ್ತಾರೆ. ರಾಮನಾಥನ್ ಅಂತೂ ರಾತ್ರಿ ಅಶೋಕ್ ಹೋಟ್ಲಲ್ಲಿ ಪಾರ್ಟಿ ಇಟ್ಟಿದ್ರು. ರಾಮನಾಥನ್ ಕಾಲ್ ದ ಪ್ರೆಸ್, ಈ ಹುಡುಗ ಅವನೇ ಸ್ಕ್ರಿಪ್ಟ್ ಬರೆದು, ಅವನೇ ಕತೆ ಬರೆದು, ಅವನೇ ಡೈರೆಕ್ಷನ್ ಮಾಡಿ, ಅವನೇ ಕ್ಯಾಮ್ರಾ ಮಾಡ್ಕೊಂಡ, ಎಂಥ ಗ್ರೇಟ್ ಪಿಕ್ಚರ್ ಮಾಡಿದ್ದಾನೆ ರೀ ಅವರು ಅಂತ ಎಲ್ಲ ರಾಮನಾಥನ್ ಇದು ಮಾಡ್ತಾವ್ರೆ. ಆಮೇಲೆ ಅದು ದೊಡ್ಡ ಇದಾಯಿತು ಅಂದರೆ ಡಿಸಪಾಯಿಂಟ್ ಏನಂದರೆ, ಆವಾಗ ತಾನೇ ರವಿಚಂದ್ರನ್ ಅವ್ರದ್ದು ಪಿಕ್ಚರ್ ಒಂದು ಸೂಪರ್ ಹಿಟ್ಟಾಗಿತ್ತು. ಗಂಗಾಧರ್ ಪ್ರೊಡ್ಯೂಸರ್ ಮಾಡಿದ್ದು, ಪ್ರಭಾಕರ್ ಮತ್ತು ರವಿಚಂದ್ರನ್ ಅವರು ಇದು ಮಾಡಿದರು. ಎಂಥದೋ ಪಿಕ್ಚರ್ ಸೂಪರ್ ಹಿಟ್ ಆಯಿತು ಪಿಕ್ಚರ್ ಅದು. ಅದರಿಂದ ನಾನು ನನ್ನ ಹೆಂಡತಿ ರಿಲೀಸ್ ಮಾಡೋಕ್ಕೆ ರೆಡಿ ಆಗಿಟ್ಕೊಂಡಿದ್ದಾರೆ. ಇಲ್ಲಿ ಧ್ರುವ ತಾರೆ ಪಿಕ್ಚರ್ ರಿಲೀಸ್ ಮಾಡೋಕ್ಕೆ ರೆಡಿ ಆಗಿಟ್ಕೊಂಡಿದ್ದಾರೆ ಅಣ್ಣವ್ರದ್ದು. ಆವಾಗ ಥಿಯೇಟ್ರ್ ಲೈನ್ ಸೆಟಪ್ 2 ಇತ್ತು. ಒಂದು ಉಮಾಶಾಂತಿ ನವರಂಗು, ಅದು ಮೇನ್ ಥಿಯೇಟ್ರು ಮೇನಕ, ಇನ್ನೊಂದು ನಂದ ನಳಂದ ಈ ಸೆಟಪ್ಪು, ಅದಕ್ಕೆ ಮೇನ್ ಥಿಯೇಟ್ರು ಸಾಗರು, ತ್ರಿವೇಣಿ, ಈ ಥರ. ಇವರು ಈ ಉಮಾಶಾಂತಿ ಇದೆಲ್ಲ ಇವರು ಬುಕ್ ಮಾಡಿದ್ದಾರೆ. ಯಾರು? ವೀರಾಸ್ವಾಮಿ ಅವರು. ಇದು ನಾನು ನನ್ನ ಹೆಂಡತಿ ಪಿಕ್ಚರ್ಗೆ. ಇವರು ಧ್ರುವ ತಾರೆಗೆ ಸಾಗರು ಮೇನ್ ಬುಕ್ ಮಾಡಿದ್ದಾರೆ. ಆಗ ಇನ್ನೇನು ರಿಲೀಸ್ ಮಾಡಬೇಕು, ಡೇಟ್ ಅನೌನ್ಸ್ ಮಾಡಬೇಕು. ಆವಾಗ ವೀರಸಮೇತ ಎಲ್ಲ ಹೋಗಿದ್ದಾರೆ. ಇದುವರೆಗೂ ಅಣ್ಣವರು ಸಿನಿಮಾ ಮುಂದಾಗಡೆ ಯಾವ ಪಿಕ್ಚರ್ ರಿಲೀಸ್ ಮಾಡಿಲ್ಲ, ಯಾರೂ ಮಾಡಿಲ್ಲ. ಫಸ್ಟ್ ಆಫ್ ಆಲ್, ಒಂದು ರಿಲೀಸ್ ಮಾಡಿದ್ರೆ ಓಡಲ್ಲ, ಜನ ಬರಲ್ಲ. ಎರಡನೇದು, ಒಂದು ಅಣ್ಣವ್ರಿಗೆ ಕೊಡೋ ಗೌರವ. ಸೊ ಹಿಂಗೆ ಪಬ್ಲಿಕ್ಕೇ ಬಂದು ಹೊಡಿತಾರೆ ಆಮೇಲೆ. ಸೊ ಅದಕ್ಕೋಸ್ಕರ ರವಿಚಂದ್ರನ್ ಇವಾಗ ತಾನೇ ಒಂದು ಪಿಕ್ಚರ್ ಹಿಟ್ಟಾಗಿದೆ, ನೀವು ಅಷ್ಟು ಇದು ಮಾಡಿ ಕಾನ್ಫಿಡೆನ್ಸಾಗಿ ರಿಲೀಸ್ ಮಾಡಬೇಡಿ, ಇದರಿಂದ ತೊಂದರೆ ಆಗುತ್ತೆ ನಿಮಗೆ ಅಂತ ವೀರಸ್ವಾಮಿ ಅವರಿಗೆ ಹೇಳಿದ್ದಾರೆ. ಅವ್ರಿಗೂ ಸರಿ ಅನಿಸಿದೆ.
ಈಗ ಇಮಿಡಿಯೇಟ್ ಇಷ್ಟು ಥಿಯೇಟ್ರಿಗೆ ಒಂದೇ ಇದರಲ್ಲಿ ಹೆಂಗೆ ನಾವು ಡಿಸಿಷನ್ ತೊಗೊಂಡು ನಾನು 4 ದಿನದಲ್ಲಿ ಡಿಸಿಷನ್ ತೊಗೊಂಡ್ರು ಹೆಂಗೆ ಇವ್ರಿಗೆಲ್ಲ ಹೆಂಗೆ ಇದು ಮಾಡೋದು, ನಾಳೆ ದಿನ ನೆಕ್ಸ್ಟ್ ನಮಗೆ ನಂಬಲ್ಲ ಇವರು ಅಂತ ಹೇಳಿದ್ರೆ ಅಷ್ಟು ಚಂದ್ರರಾಜನಿಗೂ ವೀರಸ್ವಾಮಿಯವ್ರಿಗೂ ಭಾಳ ದೊಡ್ಡ ಅಟ್ಯಾಚ್ಮೆಂಟು. ಪಾಲ್ ಎಂಟರ್ಪ್ರೈಸ್ ನಮ್ಮ ಪಿಕ್ಚರ್ ರಿಲೀಸ್ಗೆ ಒಪ್ಕೊಂಡಿದ್ದಾರೆ. ಡಿಸ್ಟ್ರಿಬ್ಯೂಷನ್ ನಂಬರ್ 1 ಪಾಲ್ ಎಂಟರ್ಸ್ ಆಗ ಬಂಧನ ಇವೆಲ್ಲ ರಿಲೀಸ್ ಆಗಿತ್ತು, ಅವರು ಒಪ್ಕೊಂಡಿದ್ದಾರೆ. ಸರಿ, ಈಗ ಚಂದ್ರರಾಜನ್ ಕರೆಸಿ ಹಿಂಗಿದೆ ಪ್ರಾಬ್ಲಮ್ ಆದಾಗ ಓಕೆ ತಕ್ಷಣ ಅವರು ಇಮ್ಮಿಡಿಯಾಗಿ ಇಮ್ಮನಸ್ತುಳ್ಳಿಲಿ ಇದು ಮಾಡೋಣ, ರೆಡಿ ಇದೆ ಪ್ರಿಂಟ್ಗಳು ಅಂತ ಹೇಳಿ ಐಡಿಯಾ ಕೊಟ್ಟಿದ್ದಾರೆ. ಇಮ್ಮಿಡಿಯಾಗಿ ಪೇಪರ್ಲಿ ಹಾಕೇ ಬಿಟ್ಟರು. ಎಷ್ಟನೇ ತಾರೀಕು ಮೈಂಡ್ ಎಲ್ಲ ಆ ಕಡೆ ಧ್ರುವ ತಾರೆ ಬಂದಿದೆ ಅದೇ ಇದರಲ್ಲಿ, ಈ ಕಡೆ ಯೌವನಸ್ಥುಳ್ಳಿಲಿ ಬಂದಿದೆ. ನನಗೆ ಶಾಕು, ಎಲ್ಲ ಒಂಥರ ಕಣ್ಣಲ್ಲಿ ನೀರು ಬರ್ತಾಯಿದೆ ನನಗೆ. ಹೋಗಿ ಹೋಗಿ ಅಣ್ಣ ಪಿಕ್ಚರ್ ಇದ್ರೆ ರಿಲೀಸ್ ಮಾಡ್ತಾಯಿದ್ದಾರೆ, ಎಷ್ಟು ದೊಡ್ಡದು. ಆಮೇಲೆ ಸೇಮ್ ಥಿಯೇಟ್ರು ಅಂದರೆ ಒಂದೇ ವಾರಕ್ಕೆ ಎತ್ತಾರೆ ಇವ್ರು ಪಿಕ್ಚರ್ನ ಅಂತ ಹೋಗಿ ನಾನು ಕಾಲು ಹಿಡ್ಕೊಂಡು ಬೇಡ್ಕೊತಾ ಇದ್ದೀನಿ, ಪಾಲ್ ತರ್ತಾ ಈ ಥರ ನನ್ನ ಪಿಕ್ಚರ್ ಕಿಲ್ ಆಗ್ತಾ ಇದೆ ಸರ್. ಡೋಂಟ್ ವರಿ, ಬೇರೆ ಥಿಯೇಟ್ರಿಗೆ ಶಿಫ್ಟ್ ಮಾಡ್ತೀನಿ ಅಂತ ಹೇಳ್ತಾವ್ರು. ಏನು ಮಾಡ್ತಾರೆ ಕೇರೇ ಇಲ್ಲ, ಪಿಕ್ಚರ್ ರಿಲೀಸ್ ಮಾಡೇ ಬಿಟ್ಟು ನೋಡ್ತೀನಿ 9 ಗಂಟೆಗೆ ಹೌಸ್ಫುಲ್ ಆಗಿದೆ. ಅಲ್ಲಿ ಧ್ರುವ ತಾರೆನೂ ಹೌಸ್ಫುಲ್ಲು, ಇಲ್ಲಿ ಯೌವನಸ್ಥುಳ್ಳಿ ಥಿಯೇಟ್ರ್ ಮೇನಕಾನೂ ಹೌಸ್ಫುಲ್. ಜನ ಏನು ಚಪ್ಪಾಳೆ ಹೊಡಿತಾರೆ ಫಸ್ಟ್ ಶಾರ್ಟ್ಗೆ. ಮಹಾರಾಣಿ ಕಾಲೇಜ್ ಹತ್ರ ಒಂದು ಶಾರ್ಟ್ ಸಾಂಗು, ಏನು ತೆಗ್ದವನು ಬೋಳಿ ಮಗ ಅಂತವ್ರೆ. ನನಗೆ ನೋಡಿ ಆಮೇಲೆ ಹಿಂದ್ಗಡೆ ಬೇವರ್ಸ್ ಅದೊಂದು ಇದು, ಇನ್ನೊಂದು ಕಡೆ ಬೈತಾವನು ಯಾವನವನು ಬೇವರ್ಸ್ ಎಷ್ಟು ಧೈರ್ಯ ಅಣ್ಣವ್ರ ಪಿಕ್ಚರ್ ರಿಲೀಸ್ ಮಾಡ್ಯವನವನು ಅಂತ ಅವನು. ಅದು ಬೇರೆ ನಾನು ಹೋಗಿ ಆಪ್ರೇಟರ್ ರೂಮಲ್ಲಿ ಕೂತ್ಕೊಂಡಿದ್ದೆ ಸ್ವಲ್ಪ ಹೊತ್ತು, ಯಾರೋ ಹೊಡೆದಿಡ್ದಾರ ಅಂದ್ಬಿಟ್ಟು. ಆಮೇಲೆ ನೋಡ್ತೀನಿ ನೆಕ್ಸ್ಟ್ 2 ದಿನ ಬಿಟ್ಟು ಸೇಮ್ ನಾನು ಹೆಂಡ್ತಿ ಸೇಮ್ ಥಿಯೇಟ್ರ್ನಲ್ಲಿ ನೆಕ್ಸ್ಟ್ ವೀಕ್ ರಿಲೀಸ್ ಮಾಡ್ತಾರೆ. ನೆಕ್ಸ್ಟ್ ವೀಕ್ ಹೋಗಿ ಪಾಲ್ ಹತ್ರ ಬೇಡ್ಕೊಂಡೆ, ಏನು ಪ್ರಯೋಜನ ಇಲ್ಲ, ಒಂದೇ ಬಾರಿಗೆ ಸಾಕರು ಪಿಕ್ಚರ್. ಆಗಿನ ಕಾಲದಲ್ಲಿ ಅದು 3,80,000 ರೂಪಾಯಿ ಶೇರ್ ತೊಗೊಂಡಿದ್ದೆ. ಇವತ್ತಿಗೂ DCR ತೆಗೆದು ನೋಡ್ಬೋದು. 3,80,000 ಎಲ್ಲ ಹೊಸಬರು ಇಟ್ಕೊಂಡು ಅಣ್ಣವ್ರ ಪಿಕ್ಚರ್ ಅಪೋಸಿಷನ್ ರಿಲೀಸ್ ಆಗಿ 3 ಲಕ್ಷ ಒಂದು ವಾರದಲ್ಲಿ 3,80,000 ರೂಪಾಯಿ ಶೇರ್ ತೊಗೊಂಡಿದ್ದೆ.